ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ ಅಸಮಾಧಾನದ ಕಿಚ್ಚು. ಕ್ಷಣ ಕ್ಷಣಕ್ಕೂ ಆಕ್ರೋಶಗಳನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜೀನಾಮೆಯನ್ನ ನಾವು ಕೊಟ್ಟೇ ತೀರ್ತೀವಿ ಅಂತ ಹೇಳಿ ದುಡುಕಿನ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದಾರೆ. ಸಮಾಧಾನದಿಂದ ಇರಿ ಅಂತ ಕೂಡ ಹೇಳಿದ್ರು, ಪ್ರಯೋಜನಗಳಾಗ್ತಾ ಇಲ್ಲ. ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ ಅಸಮಾಧಾನದ ಕಿಚ್ಚು. ಬಂಡಾಯ ಶಮನಕ್ಕೆ ಅಖಾಡಕ್ಕೆ ಇಳಿತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರ ಆಪ್ತರು. ಎಚ್.ಸಿ. ಬಾಲಕೃಷ್ಣ, ಚಲುವರಾಯಸ್ವಾಮಿ ಇದೀಗ ಅಖಾಡಕ್ಕೆ ಇಳಿತಾ ಇದ್ದಾರೆ. ಎಂ ಕೃಷ್ಣಪ್ಪ, ಟಿ.ಬಿ. ಜಯಚಂದ್ರರ ಅಸಮಾಧಾನಕ್ಕೆ ಮದ್ದನ್ನ ಅರಿಯುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಇಬ್ಬರೂ ನಾಯಕರ ಅಸಮಾಧಾನ ಪಡಿಸಿದ್ದಾರೆ ಸಚಿವರುಗಳು. ರೆಬಲ್ಸ್ ನಾಯಕರ ಸಮಾಧಾನ ಪಡಿಸುವಂತೆ ಸೂಚನೆಯನ್ನ ಕೂಡ ನೀಡಲಾಗಿತ್ತು. ಅದರಂತೆಯೇ ಇದೀಗ ಯಶಸ್ವಿಯನ್ನ ಕಂಡಂತೆ ಕಾಣಸಿಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಈಗಾಗಲೇ ಶಾಸಕರು ಮಂತ್ರಿ ಸ್ಥಾನ ಸಿಗುತ್ತೆ ಅಂತ ಹೇಳಿ ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ಗಳನ್ನ ಇಟ್ಕೊಂಡಿದ್ರು. ಬಟ್ ಆದರೆ ಯಾವಾಗ ಪಟ್ಟಿ ರಿಲೀಸ್ ಆಯ್ತೋ ಆಗ ಒಬ್ರಿಗೊಬ್ರು ಅಸಮಾಧಾನವನ್ನ ವ್ಯಕ್ತಪಡಿಸುವಂತಹ ಕೆಲಸಕ್ಕೆ ಮುಂದಾದ್ರು. ನಮ್ಗೆ ಈ ಬಾರಿ ಸಚಿವ ಸ್ಥಾನ ಸಿಗುತ್ತೆ ಅಂತ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಒಂದಷ್ಟು ಹಿರಿಯ ನಾಯಕರಿಗೆ ಕೊಡುವಂತಹ ಕೆಲಸವನ್ನ ಹೈಕಮಾಂಡ್ನ ನಾಯಕರು ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, 2028ರ ಚುನಾವಣೆಯನ್ನ ಗಮನದಲ್ಲಿ ಇಟ್ಕೊಂಡು ಈ ಒಂದು ಅಂಕಿ ಅಂಶಗಳ ಆಧಾರದ ಮೇರೆಗೆ ಕೆಲವರನ್ನ ಕಿಕ್ಔಟ್ ಮಾಡುವಂತಹ ಕೆಲಸ, ಅಂದ್ರೆ ಮಂತ್ರಿಗಿರಿಯಿಂದ ಕಿಕ್ಔಟ್ ಮಾಡುವಂತಹ ಕೆಲಸ. ಅವರಿಗೆ ಈ ಸ್ಥಾನಮಾನವನ್ನ ಕೊಟ್ರೆ ಅವ್ರು ಯಾವ ರೀತಿಯಾಗಿ ಟೇಕ್ ಆಫ್ ಮಾಡಬಹುದು, ಕೊಡಬೇಕಾ ಬೇಡವಾ ಅಂತ ಹೇಳಿ 4 ಬಾರಿ ಮೀಟಿಂಗ್ ಕ್ಯಾನ್ಸಲ್ ಆದ್ರೂ ಕೂಡ ಅಳೆದು ತೂಗಿ ಆಯ್ಕೆಯನ್ನ ಮಾಡಲಾಯಿತು. ಬಟ್ ಆದ್ರೆ ಈ ಆಯ್ಕೆ ಏನಿದೆಯಲ್ಲ ಅದು ಒಂದ್ ಕಡೆ ರಾಜ್ಯದ ನಾಯಕರುಗಳಿಗೆ ಕಗ್ಗಂಟಾಗಿ ಪರಿಣಮಿಸ್ತಾ ಇದೆ. ಅದರಲ್ಲೂ ಡಿಕೆ ಶಿವಕುಮಾರ್ ಅವರಿಗೆ ಇದೀಗ ಬಿಗ್ ಟಾಸ್ಕ್ ಆಗಿತ್ತು. ಅಸಮಾಧಾನಿತರನ್ನ ಸಮಾಧಾನ ಪಡಿಸಿ ಜೊತೆಯಲ್ಲಿ ಕರೆದುಕೊಂಡು ಹೋಗೋದಿದೆಯಲ್ಲ ಅದು ಕಷ್ಟ ಸಾಧ್ಯ ಅಂತ ಕೂಡ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಇದೀಗ ಡಿಕೆ ಶಿವಕುಮಾರ್ ಅವರ ಆಪ್ತರನ್ನ ಅಖಾಡಕ್ಕೆ ಇಳಿಸಿ ಈಗ ಯಾರು ಅಸಮಾಧಾನಿತರಿದ್ದಾರೋ ಅವರನ್ನ ಮನವೊಲಿಸುವಂತಹ ಪ್ರಯತ್ನಗಳನ್ನ ಈ ಮುಖಾಂತರ ಮಾಡುವಂತಹ ಕೆಲಸಗಳಾಗ್ತಾ ಇದೆ. ಎಲ್ರಿಗೂ ಕೂಡ ಕರೆ ಮಾಡಿ ಹೋಗಿ ಭೇಟಿಯಾಗೋದಕ್ಕೆ ಸಿಎಂಗೆ ಆಗೋದಿಲ್ಲ. ಯಾಕಂದ್ರೆ ಬೇರೆ ಬೇರೆ ಜವಾಬ್ದಾರಿಯೂ ಕೂಡ ಅವರ ಮೇಲಿದೆ. ಬೇರೆ ಬೇರೆ ಪಕ್ಷದಲ್ಲಿನ ಚಟುವಟಿಕೆಗಳನ್ನ ನೋಡಬೇಕಾಗಿದೆ. ಸೊ ಹಾಗಾಗಿ ಎಂ ಕೃಷ್ಣಪ್ಪ ಮತ್ತೆ ಟಿ.ಬಿ. ಜಯಚಂದ್ರರ ಅಸಮಾಧಾನಕ್ಕೆ ಮದ್ದನ್ನ ಅರಿಯುವಂತಹ ಕೆಲಸವನ್ನ ಈ ಮುಖಾಂತರ ಅಂದ್ರೆ ಬಾಲಕೃಷ್ಣ ಮತ್ತೆ ಚಲುವರಾಯಸ್ವಾಮಿ ಅವರ ಮುಖಾಂತರ ಮಾಡ್ತಾ ಇದ್ದಾರೆ. ಇಬ್ಬರು ನಾಯಕರನ್ನ ಸಮಾಧಾನ ಪಡಿಸುವಲ್ಲಿ ಸಚಿವರುಗಳು ಕೂಡ ಯಶಸ್ವಿಯನ್ನ ಕಾಣಸಿಗ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ರೆಬಲ್ಸ್ ನಾಯಕರ ಸಮಾಧಾನ ಪಡಿಸುವಂತೆ ಸೂಚನೆಯ ಮೇರೆಗೆ ಇದೀಗ ಅಖಾಡಕ್ಕೆ ಇಳಿದಿದ್ದಾರೆ. ಬಟ್ ಆದ್ರೆ ಈಗ ಸಮಾಧಾನ ಮಾಡಿಕೊಂಡು ಮುಂದೆ ಫೈರ್ ಆಗುವಂತಹ ಚಾನ್ಸಸ್ ಎಷ್ಟರ ಮಟ್ಟಿಗಿದೆ ಅನ್ನೋದು ಕುತೂಹಲಕ್ಕೂ ಕೂಡ ಕಾರಣ